ಒಂದು ಬಂದಕ್ಕಲ್ಲ 100 ಪಿರಂಗಿ ಬಂದರೂ ಬಾಸ್ನ ತಡೆದಾಕಕ್ಕೆ ಯಾರ ಕೈಲೂ ಚಾನ್ಸ್ ಇಲ್ಲ. ಆಮೇಲೆ ಈ ಮೂವಿಲಿ ಇನ್ನೊಂದು ಡೈಲಾಗ್ ಹೇಳಿದ್ದಾರೆ, ಗಂಡಸರು ಬೆವರು ಸುರಿಸಿ ದುಡಿಬೇಕು, ಜೋಲ್ ಸುರಿಸಬಾರ್ದು. ಜೈ ಡಿ ಬಾಸ್. ನಾವು ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ, ಮೊನ್ನೆ ಬಾಸ್ ಮನೆಯದು ಚಿಕ್ಕ ಚಿಕ್ಕ ವಿಷಯಗಳನ್ನೆಲ್ಲ ದೊಡ್ಡ ಕಾಂಟ್ರವರ್ಸಿ ಮಾಡ್ತಾ ಇದ್ರು. ತುಂಬ ಜನ ದೊಡ್ಡ ಪ್ರಾಣಿ ಪ್ರಿಯರು ಅನ್ನೋ ರೇಂಜಿಗೆ ಬಿಲ್ಡಪ್ಗಳು ಕೊಡ್ತಾ ಇದ್ರು ಇವರೆಲ್ಲ. ಇವ್ರು ಎಷ್ಟು ದೊಡ್ಡ ಮಟ್ಟದ ಪ್ರಾಣಿ ಪ್ರಿಯರು ಅಂತ ನಮಗಂತೂ ಗೊತ್ತಿಲ್ಲ. ಆದರೆ ಈ ಸಿನಿಮಾ ಬಂದು ಎಂಟ್ರೆನ್ಸಿಗೆ ನೋಡಿ, ಯಾರಾದರೂ ಕನ್ನಡ ಚಿತ್ರದಲ್ಲಿ ಒಂದು ಆನೆಗೆ ಟ್ರಿಬ್ಯೂಟ್ ಕೊಟ್ಟಿದ್ದಾರೆ ಅಂತಂದರೆ ಅದು ನಮ್ಮ ಬಾಸ್ ಕಾಟೇರ ಮೂವಿ ಮಾತ್ರ. ಅರ್ಜುನಾಗೆ ಈ ಸಿನಿಮಾನ ಟ್ರಿಬ್ಯೂಟಾಗಿ ಕೊಟ್ಟಿರೋದು, ಅರ್ಪಿಸಿರೋದು. ಈ ಥರ ಒಂದು ಪ್ರಾಣಿ ಪ್ರಿಯನ ನಾವು ಬಹುಶಃ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹಿಂದೆ ಕಂಡಿಲ್ಲ, ಮುಂದೆ ಕಾಣ್ತೀವೋ ಇಲ್ಲೋ ಗೊತ್ತಿಲ್ಲ. ಅದ್ಭುತವಾಗಿದೆ ಮೂವಿ ಮಾತ್ರ. ಏನ್ರಿ ಅಪ್ಪ ಆ್ಯಕ್ಟಿಂಗ್ ಮಾಡಿರೋದು ರೀ, ಕಣ್ಣಲ್ಲಿ ನೀರು ಬರುತ್ತೆ. ನಾವೇನು ಬರೀ ಮಾಸ್ ಹೀರೋ ಹೊಡಿತಾರೆ ದಡ ಬಿಡ ಅಂತ ಇದ್ವಿ. ಆದರೆ ಈ ಸಿನಿಮಾದಲ್ಲಿ ಅಳಿಸಿದ್ದಾರೆ. ಪ್ರತಿಯೊಬ್ಬರಿಗೂ ಥಿಯೇಟ್ರಲ್ಲಿರೋ 75% ಹತ್ತಿದ್ದಾರೆ ಜನ. ಆ ಥರ ಆ್ಯಕ್ಟಿಂಗ್ ಮಾಡಿರೋದೆ ತುಂಬ ಅದ್ಭುತವಾಗಿದೆ ಮೂವಿ. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಮೂವಿ ನೋಡಿ. ದಯವಿಟ್ಟು ಯಾರು ಕಾಂಟ್ರವರ್ಸಿ ಮಾಡಬೇಡ್ರಿ. ಕಾಂಟ್ರವರ್ಸಿ ಎಲ್ಲ ಯಾವ ಲೆಕ್ಕನೂ ಇಲ್ಲ. ಇದು ಫಸ್ಟ್ ಫಿಲಮ್ ಇದನ್ನು ನೋಡ್ಕೊತ ಬಂದವ್ರೆ ಬಾಸು. ಬಟ್ ಮಾಡಿದರೂ ಕೂಡ ಯಾವುದು ವರ್ಕೌಟ್ ಆಗೋಲ್ಲ, ಮಾಡಬೇಡಿ ಅಂತ ನಮ್ಮಿಂದ ಅಷ್ಟೇ. ಜೈ ಡಿ ಬಾಸ್.